ಸೊ ನೀನು ಹೇಗೆ ಕರ್ತನ ಅಂಗೀಕಾರ ಮಾಡಿ ನೀನು ನಿನ್ನ ಕುಟುಂಬ ಸಂತೋಷವಾಗಿದೆಯೋ, ಇವತ್ತು ಎಷ್ಟೋ ಜನ ರೋಡಲ್ಲಿ 4 ಗೋಡೆ ಮಧ್ಯಗಳಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಸೊ ಅವ್ರಿಗಾಗಿ ನೀನು ಪ್ರಸಿದ್ಧಿ ಪಡೆದ, ಅವ್ರಿಗಾಗಿ ನೀನು ಪ್ರಸಿದ್ಧಿ ಆಗಿದೆ. ನೀನ್ ಫೇಮಸ್ ಆಗಿರೋದು ಏನಕ್ಕೆ ಅಂತ ಹೇಳಿದ್ರೆ ಯೇಸು ಎಂಬ ನಾಮದ ಕೆಳಗಡೆ. ಆ ನಾಮ ನಿನ್ನ ಈ ಹಳ್ಳಿಗಳಲ್ಲಿ, ಅಕ್ಕಪಕ್ಕದ ಊರುಗಳಲ್ಲಿ, ನಿನ್ ಫ್ಯಾಮಿಲಿ ನೀನ್ ಹೋಗಿ ನೀವು 1 ವರ್ಷ ಆಯ್ತು ಮಾತಾಡೇ ಇಲ್ಲ, ಆದ್ರೆ ನೀನ್ ಹೋಗಿ ಹೇಳ್ತಾ ಅಕ್ಕ ಏನು ನೀನ್ ಎಷ್ಟು ನಂಬಿದೆ ಅಂತೆ, ಚರ್ಚಿಗೆ ಹೋಗ್ತಾ ಇದೆಯಂತೆ, ಯಾರು ಹೇಳಿದ್ರು ಅವರಿಗೆ? ನಿನ್ನ ಪ್ರಸಿದ್ಧಿಯಾದ ವಿಷಯ ಅಲ್ಲಿ ತನಕ ತರುತ್ತದೆ. ಇವಾಗ ನಿನಗೆ ಈಸಿ ಆಗಿದೆ, ಕಷ್ಟ ಆಗ್ತದೆ. ಇವಾಗ ನೀನ್ ಹೇಳೋ ಕೆಲಸ ತಪ್ಪಿಲ್ವಾ? ಇವಾಗ ನಾನು ಎಷ್ಟು ನಂಬಿದ್ದೀನಿ ಅದೆಲ್ಲ ಹೇಳೋದು ಬಂದು ಏನಾಗ ನೆಕ್ಸ್ಟ್ ಸ್ಟೆಪ್ ಏನು, ನಾನ್ ಹೇಗಿದ್ದೀನೋ ಕರ್ತನಿನ ಹಾಗೆ ಇಟ್ಟಿದ್ದಾನೆ ಮಾತು ಕರೀತಾರೆ ಅಲ್ಲವಯ್ಯ. ಸೊ ಅರ್ಥ ಮಾಡ್ಕೊಂಡ್ರೆ ದೇವರು ನನ್ನನ್ನ ಅಭಿಷೇಕ ಮಾಡಿರೋದು, ನಮ್ಗೆ ರಕ್ಷಣೆಯನ್ನು ಕೊಟ್ಟಿರೋದು ಒಂದೇ ಒಂದು ವಿಷಯಕ್ಕಾಗಿ, ಇತರ ಪ್ರಯೋಜನಕ್ಕಾಗಿ ಅಲ್ಲವಯ್ಯ. ಬೈಬಲ್ ವಾಕ್ಯ ಹೇಳ್ತಾ ಆತರ ನೀತಿ ನಮ್ಮ ನೀತಿ ಆಯ್ತು. ಆಮೇಲೆ ಆತರ ನೀತಿ ನಮ್ಮ ನೀತಿ ಆಯ್ತು. ಕಂಟಿನ್ಯೂ ಮಾಡೋಣ.